ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಕ್ಷಣ ಖಾಸಗಿ ವಿಷಯವನ್ನು ತಮ್ಮ ಜೊತೆ ಹಂಚಿಕೊಂಡು ವಿಷಯಕ್ಕೆ ಬರ್ತೇನೆ. ನಮ್ಮ ಈ ವಾಹಿನಿ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಯೂಟ್ಯೂಬ್ ವಾಹಿನಿ 2 ಲಕ್ಷ ಚಂದಾದಾರರ ಗಡಿಯನ್ನು ಇವತ್ತು ದಾಟಿದೆ. ಏಪ್ರಿಲ್ 2 ಮಂಗಳವಾರ ದಿವಸ. ಇದಕ್ಕಿಂತ ಸಂತೋಷದ ಸಾರ್ಥಕ್ಯದ ಕ್ಷಣ ಇನ್ನೇನಿರಲಿಕ್ಕೆ ಸಾಧ್ಯ. ನಮ್ಮನ್ನು ನಿರಂತರವಾಗಿ ನೀವು ಹಾರಿಸ್ತಾ ಬಂದಿದ್ದೀರಿ, ಆಶೀರ್ವದಿಸ್ತಾ ಬಂದಿದ್ದೀರಿ. ನಿಮ್ಮ ವಿಶ್ವಾಸಾರ್ಹತೆಗೆ ಬದ್ಧನಾಗಿ ನಾನು ನಿರಂತರವಾಗಿ ಶ್ರಮವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. 2 ಲಕ್ಷ ಬಹಳ ದೊಡ್ಡ ಸಂಖ್ಯೆ ಅಲ್ಲದೇ ಇರಬಹುದು, ಆದರೆ ನಮ್ಮಂಥ ಪುಟ್ಟ ಸಂಸ್ಥೆ ಈ ಮಟ್ಟಿಗೆ ಬೆಳೆದಿದೆಯಲ್ಲ ಅನ್ನುವುದೇ ಒಂದು ಸಾರ್ಥಕ್ಯ ಅಂತ ನಾನು ಪರಿಭಾವಿಸ್ತೇನೆ. ಮೊದಲನೇದಾಗಿ ತಮಗೆಲ್ಲರಿಗೂ ನನ್ನ ಸಾದರ ಪ್ರಣಾಮಗಳು, ದೀರ್ಘದಂಡ ಪ್ರಣಾಮಗಳು. ನತಮಸ್ತಕನಾಗಿದ್ದೇನೆ. ಎಷ್ಟೋ ಚಾನಲ್ಗಳು 1 ಮಿಲಿಯನ್ 2 ಮಿಲಿಯನ್ ಸಬ್ಸ್ಕ್ರೈಬರ್ನ ಹೊಂದಿರ್ತವೆ, 10 ಲಕ್ಷ 20 ಲಕ್ಷ. ವೀಕ್ಷಕರ ಸಂಖ್ಯೆಯನ್ನು ನೋಡಿ ಪ್ರತಿ ಸಂಚಿಕೆ ಬಂದ ಮೇಲೆ 700 ಜನ 800 ಜನ 1000 ಜನ ನೋಡಿರ್ತಾರೆ. ಹಾಗಾದರೆ 10 ಲಕ್ಷ ಜನ 20 ಲಕ್ಷ ಜನ ಚಂದಾದಾರರಾದವರು ಎಲ್ಲಿ ಹೋದರು? ಅವರನ್ನು ಉಳಿಸಿಕೊಳ್ಳಲು ವಾಹಿನಿ ಫೇಲ್ ಆಗಿರುತ್ತೆ. ಕಾರಣ ಏನು ಅಂದರೆ ತನ್ನ ಸಾಮಾಜಿಕ ಬಳಗ ಏನಿದೆ, ಅದರ ಆಶೋತ್ತರಗಳೇನಿದ್ದಾವೆ, ಅದರ ಸಂವೇದನಾಶೀಲತೆಗೆ ಬದ್ಧನಾಗಿ ಕೆಲಸ ಮಾಡುವಲ್ಲಿ ವಾಹಿನಿ ವಿಫಲವಾಗಿರುತ್ತೆ. ಆದ್ದರಿಂದ ಪ್ರೇಕ್ಷಕರನ್ನು ಮುಟ್ಟುವಲ್ಲಿ ವಿಫಲ ಆಗುತ್ತೆ. ನಮಗಿರುವುದು 2 ಲಕ್ಷ ಚಂದಾದಾರರು, ಆದರೆ ನಮ್ಮ ಪ್ರತಿ ಸಂಚಿಕೆ ಎಷ್ಟು ಜನ ನೋಡ್ತಾರೆ ಅಂತೆ ವೀಕ್ಷಕರ ಸಂಖ್ಯೆಯನ್ನು ಸುಮ್ಮನೆ ಕುತೂಹಲಕ್ಕಾಗಿ ಗಮನಿಸಿ ನೋಡಿ, ಜಿಜ್ಞಾಸೆಯಿಂದ ನೋಡಿ. ಕನಿಷ್ಠ ಅಂದರೂ ನಮ್ಮ ಒಂದೊಂದು ಸಂಚಿಕೆಯನ್ನು 70,000 ಜನ 80,000 ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಖಚಿತವಾಗಿ ನೋಡಿರ್ತಾರೆ. ಕನಿಷ್ಠ ಅಂದರೂ ಒಂದು 700-800 ಜನ ಆದರೂ ಅದಕ್ಕೆ ಕಮೆಂಟ್ ಮಾಡಿರ್ತಾರೆ. ನಮಗೆ ಭಾಳಷ್ಟು ಅಡ್ಡಿ ಆತಂಕಗಳು ಬಂದವು. ನಮ್ಮ ಚಾನಲನ್ನು ಹ್ಯಾಕ್ ಮಾಡಲಾಯಿತು. ಇಲ್ಲದೆ ಹೋದರೆ 2 ಲಕ್ಷದ ಗಡಿಯನ್ನು ಹೋದ ವರ್ಷವೇ ತಲುಪಬೇಕಾಗಿತ್ತು. ಎಷ್ಟೋ ಸಲ ಕಮ್ಯುನಿಟಿ ಗೈಡ್ಲೈನ್ಸ್ ನಾವು ಮೀರಿದ್ದೇವೆ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮನ್ನು ರಿಸ್ಟ್ರಿಕ್ಟ್ ಮಾಡಲಾಯಿತು. ನಾವು ಎಲ್ಲಿಯಾದರೂ ಮತಾಂಧರ ಬಗ್ಗೆ ಮಾತನಾಡಿದರೆ, ಎಲ್ಲಿಯಾದರೂ ಈ ಜಿಹಾದಿಗಳ ಬಗ್ಗೆ ಮಾತನಾಡಿದ ತಕ್ಷಣ ನಮ್ಮದು ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ ಚಾನಲ್ಲು. ನಮ್ಮದರ ವಿರುದ್ಧವಾಗಿ ರಿಪೋರ್ಟ್ ಮಾಡಲಿಕ್ಕೆ ಸಹಸ್ರಾರು ಜನ ಕಾಯ್ತಾ ಇರ್ತಾರೆ. ರಿಪೋರ್ಟ್ ಜಾಸ್ತಿ ಆದ ತಕ್ಷಣ ನಮ್ಮ ಚಾನಲನ್ನು ರಿಸ್ಟ್ರಿಕ್ಟ್ ಮಾಡಲಾಗತ್ತೆ, ಎಷ್ಟೋ ಸಲ ಸಸ್ಪೆಂಡ್ ಮಾಡಲಾಗತ್ತೆ. ಅದನ್ನೆಲ್ಲ ದಾಟಿಕೊಂಡು ಈ ಎಲ್ಲ ವಿಘ್ನಗಳನ್ನು ದಾಟಿಕೊಂಡು ಇವತ್ತು 2 ಲಕ್ಷದ ಗಡಿಯನ್ನು ನಾವು ದಾಟಿರೋದು. ಇದಕ್ಕೆ ತಾವು ನನಗೆ ಮಾಡಬಹುದಾದದ್ದೇನು? ಪ್ರತಿ ಬಾರಿ ನೋಡುವುದಕ್ಕಿಂತ ಮುಂಚೆ ಲೈಕ್ ಬಟನನ್ನು ಒತ್ತಿ. ಚೆನ್ನಾಗಿಲ್ಲದೆ ಇದ್ದರೂ ಅನ್ಲೈಕ್ ಮಾಡ್ಕೋಬಹುದು. ಆಮೇಲೆ ಲೈಕ್ ಬಟನನ್ನು ಜಾಸ್ತಿ ಒತ್ತಿದರೆ ಆವಾಗ ಯಾರಾದರೂ ಅದನ್ನು ರಿಪೋರ್ಟ್ ಮಾಡಿದಾಗ ಅದನ್ನು ಪರಿಗಣಿಸುವುದಿಲ್ಲ ಯೂಟ್ಯೂಬ್ ಅಂತ ಹೇಳಲಾಗ್ತಾ ಇದೆ. ಲೈಕ್ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತ ಪರಿಭಾವಿಸೋದಲ್ಲ. ಲೈಕ್ ಮಾಡೋದ್ರಿಂದ ಚಾನಲ್ನ ವಿಶ್ವಾಸಾರ್ಹತೆ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡೋದು ಮತ್ತು ಲೈಕ್ ಮಾಡುವುದನ್ನು ದಯವಿಟ್ಟು ನಿಲ್ಲಿಸ್ಬಿಡಿ. ಯಾಕೆಂದರೆ ನಿರಂತರವಾಗಿ ನಡೆಯುವಂಥ ಅಭಿಮಾನ ಇರಲಿ. ವಿಷಯಕ್ಕೆ ಬರೋಣ. ಭಾಳ ಮುಖ್ಯವಾದಂಥ ವಿಷಯ. ಒಬ್ಬ ಕಿರಾತಕ ಜೈಲಿನಿಂದ ಹೊರಗಡೆ ಬಂದ. ಆತನ ಹೆಸರು ಸಂಜಯ್ ಸಿಂಗ್, ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ. ತೊಡೆತಟ್ಟಿ ನಿಂತಿದ್ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ನಿಮ್ಮ ಮೇಲೆ ಡಿಫೇಮೇಟ್ರಿ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದ. ನನ್ನ ಹೆಸರನ್ನ ಸುಳ್ಳೆ ಉಲ್ಲೇಖ ಮಾಡಿದ್ದೀರಿ ನೀವು, ನಿಮ್ಮನ್ನು ನಾನು ಬಿಡುವುದಿಲ್ಲ, ಜೈಲಿಗೆ ಹಾಕಿಸ್ತೀನಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ತೊಡೆ ತಟ್ಟಿದಂಥ ಮನುಷ್ಯ. ಅಷ್ಟೇ ಅಲ್ಲ, ಮನೆಯ ಮುಂದೆ ಪೋಸ್ಟರ್ಗಳನ್ನು ಹಾಕ್ಕೊಂಡಿದ್ದ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರಿಗೆ ಹಾರ್ದಿಕವಾದ ಸ್ವಾಗತ ಅಂತ, ವೆಲ್ಕಮ್ ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಫೀಸರ್ಸ್ ಅಂತ. ಆ ದಿನ ಮಧ್ಯಾಹ್ನ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾನೆ. ಸಂಜೆ ಆತನ ನಿವಾಸಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಹೋಗ್ತಾರೆ. ದಿನಾಂಕ ಅಕ್ಟೋಬರ್ 4, 2023, 6 ತಿಂಗಳ ಹಿಂದೆ ನಡೆದಂಥ ಘಟನೆ. ಸುಮ್ಮನೆ ಈತ ಹೇಳ್ದ ಅನ್ನುವಂಥ ಕಾರಣಕ್ಕೋಸ್ಕರ ಬಂಧಿಸಿದ್ದಲ್ಲ. ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ದಿಲ್ಲಿ ಅಬಕಾರಿ ಹಗರಣ ಇದೆಯಲ್ಲ, ಈ ದಿಲ್ಲಿ ಅಬಕಾರಿ ಹಗರಣ ಸಂಪೂರ್ಣವಾದ ಕಪೋಲಕಲ್ಪಿತವಾದಂಥ ಕಥೆ. ಯಾರ ಹತ್ರವೂ ದುಡ್ಡು ಸಿಗ್ತಾ ಇಲ್ಲ, ಏನು ಮಾಡ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಅಂತ ಅತಿಶಿ ಮರ್ಲೇನಂದ ಹಿಡಿದು ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇರೋದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, ಸಚಿವರು. ಈಗ ನಾವು ಊಟ ಮಾಡಿರ್ತೀವಿ, ಊಟ ಮಾಡಿದ್ದನ್ನು ಹೊರಗಡೆ ತೆಗಿ ಅಂದರೆ ವಾಂತಿ ಮಾಡಿದರೆ ಊಟ ಬರಲ್ಲ, ಕೆಟ್ಟ ದುರ್ವಾಸನೆ ಬರುತ್ತೆ, ಹೊಲಸು ಬರುತ್ತೆ. ಅದೇ ಸ್ಥಿತಿಯಲ್ಲಿ ಆಗಿರೋದು. ಇಲ್ಲಿ ಮನಿ ಟ್ರಾನ್ಸಾಕ್ಷನ್ಗಳಾಗಿದ್ದಾವೆ. ಮನಿ ಟ್ರಾನ್ಸಾಕ್ಷನ್ ಆಗಿರುವಂಥ ಮನಿ ಎಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಿದೆ. ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳು, ಸರಿಯಾದಂಥ ಪುರಾವೆಗಳು ಸಿಗ್ತಾ ಇಲ್ಲ. ಇರುವಂಥ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳೇನಿದ್ದಾವೆಲ್ಲ ಅದನ್ನ ಡಿಕೋಡ್ ಮಾಡೋಣ ಅಂದರೆ ಸ್ವತಃ ಆ್ಯಪಲ್ ಕಂಪ್ನಿ ಈಗ ನಿರಾಕರಿಸಿದೆ. ಯಾವ ವ್ಯಕ್ತಿ ಆ ಮೊಬೈಲನ್ನು ಖರೀದಿಸಿರ್ತಾನೋ ಆತನೇ ಅದನ್ನು ಡಿಕೋಡ್ ಮಾಡಬೇಕೇ ವಿನ ಸ್ವತಃ ಕಂಪ್ನಿ ಕೂಡ ಅದನ್ನು ಡಿಕೋಡ್ ಮಾಡುವ ಹಾಗಿಲ್ಲ ಅಂತ ಆ್ಯಪಲ್ ಕಂಪ್ನಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಿಗೆ ನಿನ್ನೆ ಸೋಮವಾರ ದಿವಸ ತಿಳಿಸಿದೆ. ಯಾವ ವಿಷಯಕ್ಕೆ? ಅರವಿಂದ್ ಕೇಜ್ರಿವಾಲ್ ಅವರ 4 ಗ್ಯಾಜೆಟ್, ಒಂದು ಫೋನ್ ಅಲ್ಲ 4 ಗ್ಯಾಜೆಟನ್ನು ಡಿಕೋಡ್ ಮಾಡಲಿಕ್ಕೆ ಕೇಳುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್.
ಅವಾಗ ಆ್ಯಪಲ್ ಕಂಪ್ನಿ ಅದು ನಿರಾಕರಿಸುತ್ತೆ. ಇದು ಕಾನ್ಫಿಡೆನ್ಷಿಯಲ್ ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಅದನ್ನೇ ಕಿರಾತಕರು ಯಾವ ರೀತಿ ಬಳಸ್ಕೋತಾರೆ ಅಂದರೆ, ಅದನ್ನೇ ಬಂಡವಾಳ ಮಾಡಿಕೊಂಡು ಅದನ್ನು ಓಪನ್ ಮಾಡಲಿಕ್ಕೆ ನನಗೆ ಅದರ ಪಾಸ್ವರ್ಡ್ ಗೊತ್ತಿಲ್ಲ, ನನಗದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಕಳೆದು ಹೋಗಿದೆ, ಈ ರೀತಿಯಾದಂಥ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಅತಿ ದೊಡ್ಡದಾದಂಥ ಸವಾಲಾಗಿ ಪರಿಣಮಿಸಿದೆ. ದಿನೇಶ್ ಅರೋರಾ ಅಂಥೇಳಿ ಇದರಲ್ಲಿದ್ದಂಥ ಒಬ್ಬ ಗುತ್ತಿಗೆದಾರ. ಆತ 2 ಕೋಟಿ ರೂಪಾಯಿಗಳನ್ನ ಸಂಜಯ್ ಸಿಂಗ್ಗೆ 2 ಕಂತಿನಲ್ಲಿ ಕೊಡ್ತಾನೆ ಆತನ ನಿವಾಸಕ್ಕೆ ಹೋಗಿ. ಕೊಟ್ಟಿದ್ದಾಗ ದಿನೇಶ್ ಅರೋರಾನ ಬಂಧಿಸಲಾಗತ್ತೆ. ಬಂಧಿಸಿ ಆದಮೇಲೆ ಆತ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೋತಾರೆ. ರೆಕಾರ್ಡ್ ಮಾಡಿಕೊಂಡು ಆದಮೇಲೆ ಆತ ಸರ್ಕಾರಿ ಅಪ್ರೂವರ್ ಆಗ್ತಾನೆ. ಅಪ್ರೂವರ್ ಆದ ಸಂದರ್ಭದಲ್ಲಿ ಆತ ಕೊಟ್ಟಂಥ 9 ಹೆಸರುಗಳಲ್ಲಿ ಈತನು ಒಬ್ಬ, ಸಂಜಯ್ ಸಿಂಗ್. ಈತನನ್ನು ಜೈಲಿಗೆ ಹಾಕಲ್ಲ ಅಂತ ಈತ ಪರಿಭಾವಿಸಿ ಬಿಟ್ಟಿದ್ದ. ಅಂಥ ದಾಷ್ಟ್ಯವನ್ನು ಮರಿತಾ ಇದ್ದ. ಈತನನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕರ್ಕೊಂಡೋಗಿಟ್ಟಾಗ ರಾತ್ರಿ ಎಲ್ಲ ಅಳ್ತಾ ಕೂತ. ಮಾರನೇ ದಿವಸ ಕೋರ್ಟಿಗೆ ಬಂದು ಹೇಳ್ತಾನೆ, ದಯವಿಟ್ಟು ನನ್ನ ಪೊಲೀಸ್ ಸ್ಟೇಷನ್ ಇಡಬೇಡ ಅಂತೇಳಿ, ನನ್ನನ್ನು ಹೊಡೆದು ಬಡಿದು ಸಾಯಿಸಿಬಿಡ್ತಾರೆ, ಕಿವಿಯೆಲ್ಲ ರಕ್ತ ಬರ್ತಾ ಇದೆ ಅಂತ ಸುಳ್ಳು ಹೇಳ್ತಾನೆ. ಗೆಸ್ಟ್ ಹೌಸಿನಲ್ಲಿ ಇಟ್ಟಲಾಗತ್ತೆ, ಈತನ ಸ್ಟೇಷನ್ನಲ್ಲಿ ಇಟ್ಟಲಾಗಲೋದಿಲ್ಲ. ಅದಾದಮೇಲೆ ಕೋರ್ಟಿನ ಆವರಣದಲ್ಲಿ ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾನೆ ಆತನ ಸಂಗಡಿಗರು, ಆತನ ಚೇಲಾಗಳ ಮುಂದೆ. ಆವಾಗ ಕೋರ್ಟ್ ಹೇಳ್ತಾ, ಈತನನ್ನು ಕೋರ್ಟಿಗೆ ಕರ್ಕೊಂಬರಬೇಡಿ ಅಂತ. ಎಂಥ ಉಪದ್ರವಿ ಜೀವಿಗಳಿದ್ದಾರೆ ಅವರು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈ ಸಂಜಯ್ ಸಿಂಗ್ ಬಗ್ಗೆ ಹೇಳಬೇಕು ಅಂದರೆ 2 ರಿಂದ 3 ಸಂಚಿಕೆ ಮಾಡಬೇಕು, ಅಷ್ಟು ವಿಷಯಗಳಿದ್ದಾವೆ. ಇರಲಿ, ಈಗ ನಡೆದಿರುವಂಥ ವಿದ್ಯಮಾನವನ್ನು ಅತ್ಯಂತ ಕ್ಲುಪ್ತವಾಗಿ ಹೇಳಿಬಿಡ್ತೇನೆ. ಇವತ್ತು ಸುಪ್ರೀಂ ಕೋರ್ಟಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದ ಈತ ಮಂಗಳವಾರ ದಿವಸ, ಏಪ್ರಿಲ್ 2ನೇ ತಾರೀಕು. ಬೆಂಚ್ನಲ್ಲಿದ್ದಂಥವರು ಜಸ್ಟಿಸ್ ಸಂಜೀವ್ ಖನ್ನಾ, ಜಸ್ಟಿಸ್ ದೀಪಂಕರ್ ದತ್ತಾ ಮತ್ತು ಕರ್ನಾಟಕದ ಚೀಫ್ ಜಸ್ಟಿಸ್ ಇದ್ರಲ್ಲ PB ವರಾಳೆ, ಜಸ್ಟಿಸ್ PB ವರಾಳೆ, ಇವರು 3 ಜನ ಇದ್ದಂಥ ತ್ರಿಸದಸ್ಯ ಪೀಠದ ಮುಂದೆ ಜಾಮೀನು ಅರ್ಜಿ ಬರುತ್ತೆ. ಯಥಾ ಪ್ರಕಾರ ಅಭಿಷೇಕ್ ಮನು ಸಿಂಘ್ವಿ ಅವರು ಹಾಜರಾಗ್ತಾರೆ. ಹಾಜರಾದ ಮೇಲೆ ಹೇಳ್ತಾರೆ, ನೋಡಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ, ವಿಚಾರಣೆಗೆ ಕರೀತಾ ಇಲ್ಲ, ಯಾವುದೇ ರೀತಿಯ ದುಡ್ಡನ್ನು ಇವರು ಕಾನ್ಫಿಕೇಟ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಈತನ ಮೇಲೆ ಕೂಬೆ ಕೂರಿಸಿ ಒಳಗೆ ಹಾಕಿದ್ದಾರೆ, ಬಿಡಬೇಕು ಅಂತ. ಈತ ತಿಹಾರ್ ಜೈಲಿನ 5ನೇ ನಂಬರ್ ಜೈಲಿನಲ್ಲಿ ಇದ್ದಂಥ ಮನುಷ್ಯ ಈತ 6 ತಿಂಗಳಿಂದ. ಆವಾಗ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಕೇಳಲಾಗತ್ತೆ, ಎಸ್ ವಿ ರಾಜು ಅವ್ರಿಗೆ, ಇದ್ರ ಬಗ್ಗೆ ನಿಮ್ದು ಏನಾದರೂ ಹೇಳಿಕೆ ಇದೆಯಾ ಅಂತ. ಇಲ್ಲ, ಇವ್ರನ್ನ ಹೇಳಿಕೆಯನ್ನೆಲ್ಲ ನಾವು ದಾಖಲು ಮಾಡ್ಕೊಂಡಿದ್ದೀವಿ, ಈತನನ್ನು ಬಿಡುಗಡೆ ಮಾಡಬಹುದಾ ಅಂತ ಬೆಂಚ್ ಕೇಳುತ್ತೆ. ಬೆಂಚ್ ಕೇಳಿದ ಸಂದರ್ಭದಲ್ಲಿ ನಮ್ಮದು ಯಾವುದೇ ರೀತಿಯಾದಂಥ ಇದಕ್ಕೆ ಆಬ್ಜೆಕ್ಷನ್ ಇಲ್ಲ. ಆದರೆ ಇದನ್ನೇ ನೀವು ಪ್ರೆಸಿಡೆನ್ಸಿ ಅಂತ ತಿಳ್ಕೊಬಾರ್ದು. ಅಂದರೆ ಇದನ್ನೇ ರೆಫರ್ ಮಾಡಿ ಅಪೆಕ್ಸ್ ಕೋರ್ಟ್ನಲ್ಲಿ ಬಿಡುಗಡೆ ಆಗಿದೆ ಅಂತ ಉಳಿದವರು ಕೂಡ ಇದನ್ನು ಬಳಸ್ಕೊಳ್ಬಾರ್ದು. ಮೆರಿಟ್ನ ಆಧಾರದಲ್ಲಿ ಹೇಳ್ತಾ ಇಲ್ಲ, ಈತನಿಗೆ ವಿನಾಯಿತಿಯನ್ನು ಕೊಡಲಾಗತ್ತೆ ಅನ್ನುವಂಥ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ಮಾತನ್ನು ಹೇಳ್ತಾರೆ ಎಸ್ ವಿ ರಾಜು. ಹೇಳಿದ ತಕ್ಷಣ ಸಂಜೀವ್ ಖನ್ನಾ ಹೇಳ್ತಾರೆ, 6 ತಿಂಗಳಾಗಿದೆ, 6 ತಿಂಗಳಾದರೂ ನೀವು ಯಾವುದೇ ರೀತಿಯಂಥ ದುಡ್ಡನ್ನು ವಸೂಲಿ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಹೇಗೆ ಇದು? ಆಮೇಲೆ ಒಬ್ಬ ವ್ಯಕ್ತಿ ಕಾನ್ಫಿಸ್ಕೇಟ್ ಆಗಿದೆ ಅನ್ನೋಂಥ ದಿನೇಶ್ ಅವರ ಸ್ಟೇಟ್ಮೆಂಟ್ ಇದೆ ಅಂದಮೇಲೆ ಅದರ ಮುಂದುವರೆದ ಭಾಗ ಏನು ಅನ್ನೋದನ್ನು ನೀವು ಪ್ರಸ್ತುತಪಡಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಸಂಜೀವ್ ಖನ್ನಾ, ಜಸ್ಟಿಸ್ ಸಂಜೀವ್ ಖನ್ನಾ ಹೇಳ್ತಾರೆ. ಅದಾದ ಮೇಲೆ ನೀವು ಹೊರಗಡೆ ಹೋಗಿ ಇಲ್ಲಿ ನಡೆದಂಥ ವಿದ್ಯಮಾನಗಳನ್ನು ರಾಜಕೀಯವಾಗಿ ಬಳಸಿಕೊಳ್ಳಬಾರದು, ಈ ಕೇಸ್ ಕುರಿತು ಎಲ್ಲೂ ನೀವು ಉಲ್ಲೇಖ ಮಾಡುವ ಹಾಗಿಲ್ಲ, ಇದರ ಕುರಿತು ಮಾತನಾಡುವ ಹಾಗಿಲ್ಲ ಅನ್ನುವಂಥ ನಿಬಂಧನೆಯನ್ನು ಹೇರಿ ಈತನನ್ನು ಸಂಜಯ್ ಸಿಂಗ್ ಎನ್ನುವಂಥ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯನನ್ನು ಬಿಡುಗಡೆ ಮಾಡಲಾಗತ್ತೆ ಮತ್ತು ನೀನು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಅನ್ನುವಂಥ ಮೌಖಿಕವಾದಂಥ ಮಾತನ್ನು ಕೋರ್ಟು ಹೇಳುತ್ತೆ. ಅಲ್ಲಿಗೆ ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ವಿಜಯೋತ್ಸವ ಉಂಟಾಗತ್ತೆ. ಯಾವ ಅತಿ ದೊಡ್ಡದಾದಂಥ ಸೆಟ್ ಬ್ಯಾಕ್ ಆಗಿರುತ್ತೋ ಅರವಿಂದ್ ಕೇಜ್ರಿವಾಲ್ ಹೋದ ಮೇಲೆ ಒಂದು ಸಣ್ಣ ನಿಟ್ಟುಸಿರನ್ನು ಬಿಡುವಂಥ ಅವಕಾಶ ದೊರಕತ್ತೆ. ಏಕೆಂದರೆ ಹಿಂದೆಯೇ ಈಗ ಅತೀಶ್ ಮರ್ಲೇನ ಹೋಗಲಿದ್ದಾರೆ, ಅದರ ಹಿಂದೆಯೇ ಸೌರಭ್ ಭಾರದ್ವಾಜ್ ಹೋಗಲಿದ್ದಾರೆ. ಅದು ಅತ್ಯಂತ ಖಚಿತವಾಗಿರುವಂಥದ್ದು. ಏಕೆಂದರೆ ಆ ರೀತಿ ಅರವಿಂದ್ ಕೇಜ್ರಿವಾಲ್ ಅವರೇ ಅವರ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಮಜಾ ಏನಂದರೆ, ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಜಾಮೀನಿನಿಂದ ಹೊರಗಡೆ ಬಂದಾಗ ಆತನನ್ನು ನಿರ್ದೋಷಿ ಅಂತ ಎಲ್ಲರೂ ಪರಿಭಾವಿಸ್ತಾರೆ. ಈಗ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆಯಪ್ಪ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಹಾಗಂತವರು ನಿರಪರಾಧಿಗಳ, ನಿರ್ದೋಷಿಗಳ? ಖಂಡಿತ ಇಲ್ಲ. ನೀವು ಜೈಲಿನಲ್ಲಿಲ್ಲದೆ ಹೊರಗಡೆ ಹೋದಾಗ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವುದಿಲ್ಲ ಅನ್ನುವಂಥ ನಂಬಿಕೆಯ ಮೇಲೆ ಮತ್ತೆ ವಿಚಾರಣೆಗೆ ಕರೆದಾಗ ನೀವು ಹಾಜರಾಗ್ತೀರಿ, ಈ ದೇಶದ ಕಾನೂನಿಗೆ ಬದ್ಧರಾಗಿದ್ದೀರಿ ಅನ್ನುವಂಥ ಕಾರಣದ ಮೇಲೆ ನಿಮ್ಮನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಅದು ಷರತ್ತನ್ನು ವಿಧಿಸಿ ಬಾಂಡ್ಗಳನ್ನು ಪಡೆದು ಬೇಕಾದಂಥ ಎಲ್ಲ ರೀತಿಯಂಥ ಡೆಪಾಸಿಟ್ಗಳನ್ನು ಇಟ್ಕೊಂಡು ಠೇವಣಿಗಳನ್ನು ಪಡೆದು ತದನಂತರ ಮಾಡುವಂಥದ್ದು ಜಾಮೀನು. ಅಂದರೆ ಈ ಕೇಸ್ನಲ್ಲಿ ಇವನಿಗೇನು ಇರಲೇ ಇಲ್ಲ, ಹುರುಳೇ ಇರಲಿಲ್ಲ, ಆದ್ದರಿಂದ ಬಿಟ್ಬಿಟ್ರು, ಹಗರಣನೇ ನಡೆದಿಲ್ಲ, ಲಿಕ್ಕರ್ ಹಗರಣವೇ ಸುಳ್ಳು, ಈ ರೀತಿಯಾದಂಥ ವದಂತಿಯನ್ನು ಹಬ್ಬಿಸುವಂಥ ಕೆಲಸ ಇವತ್ತಿನಿಂದ ಶುರುವಾಗತ್ತೆ. ನೋಡಿ, ಸಂಜಯ್ ಸಿಂಗ್ನ ಯಾಕೆ ಬಿಟ್ಟರು ಅನ್ನುವಂಥ ಮಾತು ಬರುತ್ತೆ.
ಮೆರಿಟನ್ನು ನೋಡಲಾರದೆ ವಿನಾಯಿತಿಯನ್ನು ಕೊಡಲಾಗುತ್ತದೆ ಅನ್ನೋ ಮಾತನ್ನು ಎಸ್ ವಿ ರಾಜು ಅವರು ಹೇಳಿದ್ದು, ಅಡಿಷನಲ್ ಸಾಲಿಸಿಟರ್ ಜನರಲ್. ಓಪನ್ ಆ್ಯಂಡ್ ಶಟ್ ಕೇಸ್ ಇದು, ಎಲ್ಲರಿಗೂ ಗೊತ್ತಿರುವಂಥದ್ದು. ದುಡ್ಡು ತೊಗೊಂಡೋಗಿದ್ದಾರೆ, ಚುನಾವಣೆಗೆ ಬಳಸಿದ್ದಾರೆ, ಕಿಕ್ ಬ್ಯಾಕ್ ಬಂದಿದೆ. ಇಲ್ಲದೆ ಹೋದರೆ ಆ ಲಿಕರ್ ಪಾಲಿಸಿ, ಹೊಸ ಪಾಲಿಸಿನ ಇದ್ದಕ್ಕಿದ್ದ ಹಾಗೆ ರದ್ದು ಯಾಕೆ ಮಾಡ್ತಿತ್ತು ಸರ್ಕಾರ? ಎಕ್ಸ್ಚೆಕ್ಕರ್ಗೆ ದುಡ್ಡು ಬರ್ತಾ ಇದೆ ಅನ್ನುವಂಥ ಒಂದು ಪಾಲಿಸಿನ ಸರ್ಕಾರವೇ ಲಿಕರ್ಗಳನ್ನ ಸಪ್ಲೈ ಮಾಡುವ ಸಂದರ್ಭದಲ್ಲಿ ಖಾಸಗಿಯವರಿಗೆ ಕೊಟ್ಟು ಖಜಾನೆ ತುಂಬಿಸ್ತೀನಿ ಅಂತ ಮಾಡಿದಂಥ ಲಿಕರ್ ಪಾಲಿಸಿ. ಯಾವಾಗ ಕೇಸ್ ಆಗತ್ತೆ, ಹಗರಣ ಆಗತ್ತೆ, ಕಾಂಗ್ರೆಸ್ನವರು ಬಿ ಜೆ ಪಿಯವರು ಅಟಗಾಯಿಸ್ಕೋತಾರೆ, ಯಾವಾಗ ಲೆಫ್ಟಿನೆಂಟ್ ಗವರ್ನರ್ ಇದಕ್ಕೆ CBI ಎನ್ಕ್ವೈರಿ ಹಾಕ್ತಾರೋ ಅವಾಗ ಇದ್ದಕ್ಕಿದ್ದ ಹಾಗೆ ಲಿಕರ್ ಪಾಲಿಸಿಯನ್ನು, ಹೊಸ ನೀತಿಯನ್ನು ರದ್ದು ಮಾಡಿದ್ದು ಯಾಕೆ? ಅದರಲ್ಲಿ ಹುಳುಕು ಇದೆ, ಅದರಲ್ಲಿ ಕಿಕ್ ಬ್ಯಾಕ್ ಪಡೆದಿದ್ದೀರಾ ಅಂತ ತಾನೇ ಅರ್ಥ. ಮೇಲ್ನೋಟಕ್ಕೆ ಸ್ಪಷ್ಟವಾಗುವಂಥ ಪ್ರೈಮಾಫಸಿ ಕೇಸ್ಗಳಿವು. ಆದರೆ ನಮ್ಮ ದೇಶದಲ್ಲಿ ನರೇಶನ್ ಏನು ರೀ, ಸಂಜಯ್ ಸಿಂಗ್ ನಾನು ಬಿಟ್ಬಿಟ್ರಂತೆ, ನರೇಂದ್ರ ಮೋದಿಯವರು ಭಾಳ ದೊಡ್ಡದಾದಂಥ ಪೆಟ್ಟು, ಭಾಳ ದೊಡ್ಡ ಸೋಲಿದು. ನಾಳೆ ಹೊರಗಡೆ ಹೋದಲ್ಲೆಲ್ಲ ಆಮ್ ಆದ್ಮಿಯವರು BJP ಅವರು ಬೈಕೊಂಡು ಓಡಾಡ್ತಾರೆ, ಚುನಾವಣೆಯಲ್ಲಿ ಭಾರಿ ದೊಡ್ಡದಾದಂಥ ಸೆಟ್ ಬ್ಯಾಕ್ ಅಲ್ವಾ ಅಂತೆಲ್ಲ ಜನ ಮಾತಾಡ್ತಾರೆ. ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಎಲ್ಲ ವಿಷಯದಲ್ಲೂ ನಾವು ಪರಿಣತರು ಅಂತ ನಮ್ಮನ್ನು ನಾವು ಪರಿಭಾವಿಸಿಬಿಡ್ತೀವಿ. ನಾನು ಹೊಟ್ಟೆ ನೋವು ಅಂತ ಹೇಳಿಬಿಡಿ, 15 ಜನ ಸುತ್ತಮುತ್ತಲಿರೋರು ಒಂದೊಂದು ಔಷಧಿ ಹೇಳ್ತಾರೆ ನಮ್ಮಲ್ಲಿ. ಹಂಗೆ ತಿಂದ್ಬಿಡು, ಇದನ್ನು ಮಾಡಿಬಿಡು, ಈ ಔಷಧಿ ತೊಗೊಂಡು ಆ ಔಷಧಿ ತೊಗೊಂಡು. ಯಾವ ಡಾಕ್ಟ್ರು ಎದುರಿಗೆ ಹೋಗಿ ನೀವಾಗಿ ಕೇಳಲಾರ್ದೆ ಔಷಧಿಗಳನ್ನು ಡಾಕ್ಟ್ರೇ ಹೇಳೋದಿಲ್ಲ, ಹೌದಾ ಅಂತಾರೆ ಮೊದಲು. ಆಮೇಲೆ ಪರೀಕ್ಷಣೆ ನಡೆಸ್ತಾರೆ, ಆಮೇಲೆ ಯಾವ ಕಾರಣಕ್ಕೆ ಅಬ್ಡಮಿನ್ ಪೇನ್ ಬಂದಿದೆ ಅನ್ನೋದನ್ನು ನೋಡ್ತಾರೆ. ಅದಾದಮೇಲೆ ಅಗತ್ಯ ಬಿದ್ದರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಅದಾದ ಮೇಲೆ ಏನು ಔಷಧಿ ಅಂತ ಹೇಳ್ತಾರೆ. ಕಾನೂನು ವಿಷಯಕ್ಕೂ ನಮ್ಮಲ್ಲಿ ಅದೇ ಮಾಡೋದು. ನಮ್ಮಲ್ಲಿ ಬೇಲು, ಆ್ಯಂಟಿಸಿಪೇಟ್ರಿ ಬೇಲು, ಜೈಲು, ಯಾವುದರ ವ್ಯಾಖ್ಯಾನ ಸರಿಯಾಗಿ ಯಾರು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಮೇಲ್ನೋಟಕ್ಕೆ ಏನು ಗೊತ್ತಾಗುತ್ತೋ ಅದನ್ನು ಭಾಳ ದೊಡ್ಡದಾದಂಥ ವಿಷಯ ಅಂತ ಬಿಂಬಿಸುವ ಪ್ರಯತ್ನ ನಡೀತವೆ. ಸಂಜಯ್ ಸಿಂಗ್ ವಿಷಯದಲ್ಲೂ ಈ ಚುನಾವಣೆಯ ಸಂದರ್ಭದಲ್ಲಿ ಇದೇ ಆಗತ್ತೆ, ಬೇಕಾದ್ರೆ ಗಮನಿಸಿ ನೋಡ್ತಾ ಇರಿ. ಈ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ದಯವಿಟ್ಟು ನಮ್ಮ ಚಾನಲ್ 2 ಲಕ್ಷ ಸಬ್ಸ್ಕ್ರೈಬ್ ಆದ ಸಂದರ್ಭದಲ್ಲಿ ನನ್ನ ಈ ನಮಸ್ಕಾರವನ್ನು ಸ್ವೀಕರಿಸಿಕೊಳ್ಳಿ. ನಮಸ್ಕಾರ.